ನಮಸ್ತೆ. ನನ್ನ ಹೆಸರು ಆಶಾ ನೂಜಿ. ರಾಮಸಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಯುದ್ಧಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾ. ಮುಂದುವರಿದ ಭಾಗ. ಶೂಲ ಮುತ್ಕರಗಳ ಪಿಡಿದ ದೈತ್ಯರ ಕೂಡಿ ಗಾರ್ಧ ಭಾರತವನ್ನೇರುತ್ತಾ ಧೂಮಾಕ್ಷ ಬೃಂದಾನು ಮಾರುತಿ ನಿಂತಿದ್ದ ಪಶ್ಚಿಮದ ದ್ವಾರದತ್ತ. ರಾಕ್ಷಸ ಭಟರಿಂದ ಪರಿವೃತ್ತನಾಗುತ್ತಾ ರಣರಂಗದೆಡೆ ಬರುತ್ತಿರಲು ಅಪಶಕುನಗಳೆದುರಾದರೂ ಧೂಮ್ರಾಕ್ಷ ನಡೆದಾನು ವೈರಿಯ ಕೊಲ್ಲಲು. ರಾಕ್ಷಸರೆದುರಿಗೆ ಕಪಿಗಳು ಬಂದರು ಮರಕಲ್ಲುಗಳನ್ನೆತ್ತಿಕೊಂಡು. ಉಗುರು ಹಲ್ಲುಗಳಿಂದ ಬರಚಿದರ ಸುರರ ವಾನರಗೋಡಿಕೊಂಡು. ಬಿಲ್ಬಾಲ್ಮೆಯನ್ನು ತೋರಿ ಕೊಟ್ಟನು ಧೂಮ್ರಾಕ್ಷ ಬಿರುಗಣೆಗಳ ಮಳೆ ಸುರಿಸಿ. ವಾನರರನ್ನೋಡಿಸಲು ನೋಡಿ ಮಾರುತಿ ಹೆಬ್ಬಂಡೆ ಯುಗೆಯದನು ಬೀಸಿ. ಮುಳ್ಳಿನ ಗದೆಯಿಂದ ಬಡಿಯಲು ಗೂಳನು ಮಾರುತ ಪುತ್ರನ ತಲೆಗೆ. ಮಾತರಿಶ್ವನ ಪುತ್ರನ ಸುರನ ಕಾಯವ ಉರುಳಿಸಿದನು ಕುಂದ ಧರೆಗೆ. ಧೂಮ್ರಾಕ್ಷಸನು ಹೀಗೆ ಕರಳುತ್ತಲ ಸುರೇಂದ್ರ ವಜ್ರದ್ರಂಷ್ಟಗೆ ಕರೆಹಳುಹಿ. ರಾಮನ ಸಂಹರಿಸೆನ್ನಲು ಕೂಳನ್ ಹೊರವಂಟ ಸೇನೆಯ ನೆರಹಿ. ತೆಂಕಣದ ಸೆಗೆ ಬಂದರು ಧನುಜರು ತೋಮರುಗಳ ಧರಿಸಿ. ಸಂಗ್ರಾಮದಲ್ಲಿ ವಜ್ರದ್ರಂಷ್ಟನು ತರಿದನು ಮಾರ್ಗಣಗಳ ದೃಷ್ಟಿ ಸುರಿಸಿ. ವಾನರ ಸೇನೆಗೆ ಗತಿಯಾಗುವುದನ್ನು ವಾಲಿ ಕುಮಾರನು ಕಂಡು ಪ್ರಳಯ ಕಾಲದ ಅಗ್ನಿಯ ತುಪ್ಪಿ ಬರಿದನು ಪಾವನ್ನೆತ್ತಿಕೊಂಡು. ಮಾರಾಂತು ಬಂದಿದ್ದ ದೈತ್ಯ ಸಮೂಹವು ತರಗುಟ್ಟಿ ಬಿದ್ದಿತು ನೆಲಕ್ಕೆ. ಕುಪಿತನಾಗುತ್ತ ವಜ್ರದ್ರಂಷ್ಟನು ಮುಂಗೊಂಡ ಅಂಗದನ ಸಮ್ಮುಖಕ್ಕೆ. ಪಾಟವದಿಂದಲೇ ಹೋರಿದರಿವರು ನೆತ್ತರ ಹೊಳೆಯನ್ನೇ ಹರಿಸಿ. ವಜ್ರದ್ರಂಷ್ಟನ ನೆತ್ತಿಯೊಡೆದನು ಅಂಗದ ಮೊನಚಾದ ಕತ್ತಿಯ ಬೀಸಿ. ಕಪಿಗಳ ಗೆಲ್ಲಲು ಹೊರಟನಾಂಕಂಪನ ದಶಕಂಠನಪ್ಪಣೆಯಿಂದ. ವಾನರ ಸೇನೆಯು ಕಂಪಿಸಿ ಹೋಯಿತು ರಾಕ್ಷಸನೌದಾರ್ಯದಿಂದ. ಸಾವಿಗೀಡಾಗುವ ಬಂಧು ವರ್ಗವ ನೋಡಿ ಪ್ರಭಂಜನಿಯು ಮುಂದೆ ಬಂದು. ಬರೀ ಗಾತ್ರದ ವೃಕ್ಷವನ್ನು ಕಿತ್ತು ಹೊಡೆಯುತ್ತ ದೂತನ ಕೆಡಹಿದ ಕೊಂದು. ವೀರ ಅಕಂಪನ ಮರವಣ್ಣವನಪ್ಪಲು ಸಿಟ್ಟಿಗೇಳುತ್ತ ದಶಗ್ರೀವ. ಮಂತ್ರಿ ಪ್ರಹಸ್ತಗೆ ನಾಯಕತ್ವ ಕೊಟ್ಟ ಹಾರೈಸುತ್ತರರ ಜಯವ. ಅಂತಂಕನಂತೆ ಪ್ರಹಸ್ತನ ಸೈನ್ಯವು ಅನುಯಾಯಿಗಳ ಕೂಡಿಕೊಂಡು. ಮೂಡಣ ಹೆಬ್ಬಾಗಿಲಿನ ಕಡೆ ಬಂದಿತು ರಾಕ್ಷಸ ವೀರರ ದಂಡು. ದುರ್ಮುಖ ದಿವ್ವಿದರೋದ್ಧಾರ ಜಾಂಬವರೆಲ್ಲ ದಾನವ ಪ್ರಮುಖರ ಕೊಲ್ಲಲು. ಕೂರ್ತಣ್ಣೆಗಳ ಮಳೆ ಸುರಿಸಿ ಪ್ರಹಸ್ತನು ರಿಪು ಸೈನ್ಯದೊಳ ಹೊಕ್ಕ ಗೆಲ್ಲಲು. ಪೂರ್ವದ್ವಾರದಿ ನಿಂತ ಅಗ್ನಿಪುತ್ರನ ಹಣೆಯೊಡೆದನು ಮುಸಲಾವ ಬೀಸಿ. ನೀಲ ಪ್ರಹಸ್ತನ ಪೆರ್ಬಂಡೆಯಿಂದ ಕೊಂದ ಸೈನ್ಯದ ನೇತೃತ್ವ ವಹಿಸಿ. ವೀರ ಪ್ರಹಸ್ತನು ಹತನಾದನು ಕೇಳಿ ತಲ್ಲಣಿಸಿದ ದಶಕಂಠ. ಸೇನೆಯ ಜೊತೆಯಲ್ಲಿ ರಾಮನ ನಿರ್ಮೂಲ ಮಾಡುವೆನೆನ್ನುತ್ತಾ ಹೊರಟ. ಪ್ರಣಯ ಮಂತ್ರದ ಜೊತೆ ಶಂಖಭೇರಿಯ ನಾದ ಮಂಗಳ ಸ್ತೋತ್ರಗಳಿಂದ ಪೂಜಿತಗೊಳ್ಳುತ್ತಾ ಔಪವ್ಯಾಹನೇರಿ ಸುರರಿಗೂ ಯುದ್ಧಕ್ಕೆ ನಡೆದ. ಧನ್ಯವಾದಗಳು.